ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಶೋಭಾ ವ್ಲಾಗ್ಸ್ ಕನ್ನಡ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಪಾಪುಗೆ ಕೃಷ್ಣ ಡ್ರೆಸ್ ಹಾಕಿ ರೆಡಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಪಾಪುನು ಕೂಡ ಸ್ನಾನ ಮಾಡಿಸಿದ ತಕ್ಷಣನೇ ಮಲಗಿಬಿಟ್ಟ. ಹಾಗಾಗಿ ನನಗೂ ರೆಡಿ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಅವ್ನು ಮಲಗಿದ ಮೇಲೇ ರೆಡಿ ಮಾಡ್ತಾ ಇದ್ದೀನಿ. ಎದ್ದಿರುವಾಗಲೇ ರೆಡಿ ಮಾಡೋದಕ್ಕಾಗಲ್ಲ, ಯಾಕಂದರೆ ಕುಂಕುಮ ಎಲ್ಲ ಇಡಿಸ್ಕೊಳ್ಳಲ್ಲ, ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಮಲ್ಕೊಂಡಾಗಲೇ ರೆಡಿ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ತಾ ಇದ್ದೀನಿ. ಮೊದಲಿಗೆ ಐಬ್ರೋಸ್ ಎಲ್ಲ ರೆಡಿ ಮಾಡಿಕೊಂಡು ನಂತರ ಕುಂಕುಮನ ಇಡೋಣ ಅಂತ ರೆಡ್ ಮತ್ತು ವೈಟ್ ಕಲರ್ ಕುಂಕುಮನ ಇಡ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಈ ರೀತಿಯಾಗಿ ರೆಡಿ ಮಾಡಿದ್ರೆ. ಹಾಗಾಗಿ ಈ ರೀತಿಯಾಗಿ ನಾನು ರೆಡಿ ಮಾಡ್ತಿದ್ದೀನಿ. ಪ್ರತಿ ವರ್ಷ ನನ್ನ ಮಗಳಿಗೂ ಇದೇ ರೀತಿ ರೆಡಿ ಮಾಡ್ತಿದ್ದೆ. ಈ ವರ್ಷ ನಮ್ಮ ಚಿಂಟು ಬಂದಿದ್ದಾನೆ ಅಲ್ವಾ, ಅವನಿಗೆ ರೆಡಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಮಲಗಿದಾಗ ರೆಡಿ ಮಾಡೋಣ ಅಂತ ಅಂದ್ಕೊಂಡು ಮಾಡಿದೆ. ಆದ್ರೂ ಒಂದೊಂದು ಟೈಮ್ ಎದ್ದೇಳ್ತಿದ್ದ ಅವನು. ಹಾಗಾಗಿ ಸ್ವಲ್ಪ ಎದ್ದ ತಕ್ಷಣ ಸ್ವಲ್ಪ ಕೈ ಸೋರಿ ಮಲಗಿಸಿದ್ರೆ ಮತ್ತೆ ಮಲಗ್ಕೊಳ್ತಿದ್ದ. ಹಾಗಾಗಿ ಸ್ವಲ್ಪ ಬೇಗನೆ ರೆಡಿ ಮಾಡಿಬಿಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಂದು ವಿಡಿಯೋನ ಮಾಡಲಿಕ್ಕಾಗಲಿಲ್ಲ, ಅವ್ನು ಎದ್ಬಿಟ್ರೆ ಕಷ್ಟ ಆಗುತ್ತೆ ಅಂತ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಮಾಡ್ತಾ ಇದ್ದೀನಿ. ಮತ್ತು ಕಾಲಿಗೆ ಈ ಥರ ಕುಂಕುಮನ ಹಚ್ಚೋದ್ರಿಂದ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ. ಪುಟ್ ಪುಟ್ ಕೈಗಳು, ಪುಟ್ ಕಾಲುಗಳು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ. ಹಾಗಾಗಿ ಈ ರೀತಿಯಾಗಿ ನಾನು ಯಾವಾಗಲೂ ನನ್ನ ಮಗಳಿಗೂ ಇದೇ ರೀತಿ ನಾನು ಕಾಲಿಗೆಲ್ಲ ಕುಂಕುಮ ಹಚ್ಚಿ ಪಾದಕ್ಕೆಲ್ಲ ಬೊಟ್ಟನ್ನು ಇಟ್ಟು ಚೆನ್ನಾಗಿ ರೆಡಿ ಮಾಡ್ತಿದ್ದೆ. ಹಾಗೆ ನಮ್ಮ ಪಾಪುಗೂ ಇವತ್ತು ಹಾಗೆ ರೆಡಿ ಮಾಡೋಣ ಅಂತ ಅಂದ್ಕೊಂಡು ಎಲ್ಲನೂ ರೆಡಿ ಮಾಡ್ತಾ ಇದ್ದೀನಿ. ನಂತರ ಪಾಪುನು ಕೂಡ ಮಲಗಿದ್ದ. ಹಾಗೆ ಸ್ವಲ್ಪ 9 ಮಂತ್ ಫೋಟೋ ಶೂಟ್ ಮಾಡ್ಕೊಂಡ್ಬಿಡೋಣ ಇವತ್ತು ಕೃಷ್ಣನ ಡ್ರೆಸ್ಸಲ್ಲಿ ಅಂತ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅವನು ಎದ್ದಿರುವಾಗಲೇ ಎಲ್ಲನೂ ರೆಡಿ ಮಾಡ್ಕೊಳ್ಳೋಕ್ಕಾಗಲ್ಲ, ಅದಕ್ಕೆ ಮಲಗಿರುವಾಗ ಮೊದಲಿಗೆ ಎಲ್ಲನೂ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ಅಡುಗೆನ ಮಾಡ್ಕೊಳ್ಳೋಣ ಅಂತ ಫಸ್ಟಿಗೆ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೇಗೋ ಅವನಿಗೆ 9 ಮಂತ್ ಕಂಪ್ಲೀಟ್ ಆಗಿದೆ. ಹಾಗೆ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಬೇರೆ ಇತ್ತು ಅಲ್ವಾ, ಅದೇ ಡ್ರೆಸ್ಸಲ್ಲಿ 9 ಮಂತ್ ಫೋಟೋ ಶೂಟ್ನು ಮುಗಿಸ್ಬಿಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಎಷ್ಟೊಂದು ಕಷ್ಟಪಟ್ಟು ಎಲ್ಲನೂ ರೆಡಿ ಮಾಡಿಕೊಂಡೆ. ಆದರೆ ಕೊನೆ ಟೈಮಲ್ಲಿ ಚೇಂಜ್ ಆಯಿತು. ಯಾಕಂದರೆ ನನ್ನ ಹಸ್ಬೆಂಡು ಈ ಥರ 9 ನೀಟಾಗಿ ಬಂದಿಲ್ಲ, ಫ್ಲವರಲ್ಲಿ ಬರೆಯೋಣ ಅಂತ ಆಮೇಲೆ ಫೋಟೋ ತೆಗೆಯೋ ಟೈಮಲ್ಲಿ ಚೇಂಜ್ ಮಾಡಿಸಿದ್ರು. ಹಾಗಾಗಿ ನಾನು ಕೂಡ ಸರಿ ಬಿಡು, ಇದೇನು ಅಷ್ಟು ನೀಟಾಗಿ ಬಂದಿರಲಿಲ್ಲ ಅಂತ 9ನ ನಾನು ಚೇಂಜ್ ಮಾಡಿಕೊಂಡೆ. ನಂತರ ನಾನು ಫ್ರೆಶಪ್ ಆಗಿ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮದುವೆ ಮನೆಯಲ್ಲಿ ಹಾಗೆ ದೇವಸ್ಥಾನದಲ್ಲಿ ಮಾಡ್ತಾರಲ್ಲ ಆ ಥರ ಸಾಂಬಾರು ಮಾಡೋಣ ಅಂತ ಇವತ್ತು ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ 1 ಕಪ್ ಆಗುವಷ್ಟು ಬೇಳೆನ ನಾನು ಬೇಯಕ್ಕಿಟ್ಟು ನಂತರ ಇಲ್ಲಿ ನಾನು ತರಕಾರಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿನ ನಾನು ಸೀಮೆ ಬದನೆಕಾಯಿ, ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಮತ್ತು ನುಗ್ಗೆಕಾಯಿನ ತಗೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಸಾಂಬಾರನ್ನ ಮಾಡಿಕೊಂಡು ತಿಂದರೆ. ಪಾಪು ಕೂಡ ಮಲಗಿದ್ದ, ಹಾಗಾಗಿ ಅಡುಗೆನ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅವನು ಆಮೇಲೆ ಎದ್ದರೆ ಫೋಟೋಸ್ ಎಲ್ಲ ತಗೊಳ್ಳೋಕ್ಕೆಲ್ಲ ಟೈಮ್ ಆಗುತ್ತೆ, ಆಮೇಲೆ ಅಡುಗೆ ಮಾಡೋದಕ್ಕಾಗಲ್ಲ ಅಂತ ಅದಕ್ಕೆ ಇವಾಗಲೇ ಅಡುಗೆನ ಮಾಡಿಟ್ಬಿಡೋಣ ಅಂತ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಕಟ್ ಮಾಡಿರೋಂಥ ತರಕಾರಿಗೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪಾಕಿ ಬೇಯಲಿಕ್ಕೆ ಇಟ್ಟಿದ್ದೀನಿ. ಒಂದು 80% ಆಗುವಷ್ಟು ಬೇಯಬೇಕು. ನಂತರ ನಾವು ಇದಕ್ಕೆ ಬೇಯಿಸ್ಕೊಂಡಿರುವಂಥ ಬೇಳೆನ ಹಾಕಿ ಮತ್ತೆ ಒಂದು 10 ನಿಮಿಷ ಇಲ್ಲಾಂದರೆ 15 ನಿಮಿಷ ಬೇಯಿಸ್ಕೋಬೇಕು. ಆವಾಗ ಎಲ್ಲನೂ ನೀಟಾಗಿ ಬೆಂದಿರುತ್ತೆ. ನಾವು ಬೇಕಿದ್ದರೆ ಆಮೇಲೆ ಒಗ್ಗರಣೆನ ಕೊಟ್ಕೋಬೋದು. ಇಲ್ಲಿ ನಾನು ತರಕಾರಿನ ನೋಡಿ ಬೆಂದಿದೆಯೋ ಇಲ್ವೋ ಅಂತ ನೋಡ್ತಾ ಇದ್ದೀನಿ. ಚೆನ್ನಾಗಿ ಬೆಂದಿದೆ. ನಂತರ ನಾನು ಬೆಂದಿರುವಂಥ ಬೇಳೆ ಮತ್ತು ತರಕಾರಿನ ಬೇರೆ ಪಾತ್ರೆಗೆ ಹಾಕ್ಕೊಂಡು ಅದೇ ಪಾತ್ರೆಯಲ್ಲಿ ನಾನು ಇವಾಗ 2 ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಸಾಸಿವೆ, ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ, ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಇದಕ್ಕೆ ಜಜ್ಜಿ ಇರುವಂಥ ಬೆಳ್ಳುಳ್ಳಿ ಮತ್ತು ಟೊಮಾಟೋನ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಟೊಮಾಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಚಿಟಿಕೆಯಷ್ಟು ಇಂಗು, ಚಿಟಿಕೆಯಷ್ಟು ಅರಿಶಿನ, ಖಾರದ ಪುಡಿ, ಧನಿಯಾ ಪೌಡ್ರ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕಿ ಫ್ರೈ ಮಾಡಿಕೊಂಡು ನಂತರ ನಾವು ಬೇಯಿಸ್ಕೊಂಡಿರುವಂಥ ತರಕಾರಿ ಹಾಗೆ ಬೇಳೆನ ಇದರಲ್ಲಿ ಹಾಕಿಬಿಟ್ಟು
ಒಂದು ಕುದಿ ಬರೋಷ್ಟು ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗಿಬಿಡತ್ತೆ. ಅಷ್ಟರಲ್ಲಿ ನಾನಿಲ್ಲಿ ತರಕಾರಿನ ತೊಗೊಂಡು ಬಂದಿದ್ದೆ, ಅದನ್ನು ತೊಳೆಯೋಣ ಅಂತ. ತರಕಾರಿ ತೊಳಿಲಿಕ್ಕೆ ನಾನು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಸ್ವಲ್ಪ ಹೊತ್ತು ಹಾಗೆ ನೀರಲ್ಲೇ ಬಿಟ್ಬಿಡ್ತೀನಿ. ಆಮೇಲೆ ನಾನು ತರಕಾರಿನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಆಮೇಲೆ ಸ್ಟೋರೇಜ್ ಬಾಕ್ಸಿಗೆ ಹಾಕ್ಕೊಳ್ತೀನಿ. ನಂತರ ಇಲ್ಲಿ ಸಾಂಬಾರು ಕೂಡ ರೆಡಿಯಾಯಿತು. ನಾವು ಟೇಸ್ಟ್ ಮಾಡುವಾಗ ಫೋಟೋನ ತಕ್ಕೊಂಡಿಲ್ಲ, ಹಾಗಾಗಿ ಇದರಲ್ಲೇನೋ ಆ್ಯಡ್ ಮಾಡಿಲ್ಲ. ನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಸಾಂಬಾರು ರೆಡಿ ಆಗಿಬಿಡತ್ತೆ. ಇದ್ರ ಜೊತೆಗೆ ವೈಟ್ ರೈಸ್ನ ಮಾಡ್ಕೊಂಡಿದ್ದೆ. ಅಷ್ಟರಲ್ಲಿ ಪಾಪುನು ಕೂಡ ಎದ್ದ, ಹಾಗಾಗಿ ಫೋಟೋಸ್ನ ತಗೊಳ್ಳೋಣ ಅಂತ ತಗೊಳ್ತಾ ಇದ್ದೀವಿ. ಪಾಪುಗೆ ಡ್ರೆಸ್ ಎಲ್ಲ ಹಾಕುವಾಗ ವಿಡಿಯೋನ ಮಾಡಲಿಕ್ಕಾಗಲಿಲ್ಲ, ಯಾಕಂದರೆ ಚಿಕ್ಕ ಮಗು ಅಲ್ವಾ, ಒಂದೊಂದು ಟೈಮ್ ಸುಮ್ಮನೆ ಇರಲ್ಲ ಅಂತ ನಾನು ವೀಡಿಯೋಸ್ನೇನು ಮಾಡೋಕ್ಕೆ ಹೋಗಿಲ್ಲ. ಅವನು ಅಳೋದು ಎಲ್ಲ ಮಾಡ್ತಿದ್ದ, ಆವಾಗ ತಾನೇ ಎದ್ದಿದ್ದ, ಹಾಗಾಗಿ ವಿಡಿಯೋಸ್ ಏನು ಮಾಡಲಿಲ್ಲ. ನಂತರ ಫೋಟೋಸ್ನ ತಗೊಳ್ತಾ ಇದ್ದೀವಿ. ಒಂದು ಕಡೆನೇ ನಿಲ್ತಾ ಇರಲಿಲ್ಲ, ಕೂರ್ತಾ ಇರಲಿಲ್ಲ. ಸಾಮಾನೆಲ್ಲ ತಗೊಳ್ಳೋದು, ಹರಡೋದು ಆ ರೀತಿ ಎಲ್ಲ ಮಾಡ್ತಿದ್ದ. ಆದ್ರೂ ಕೆಲವೊಂದು ಫೋಟೋಸ್ನ ತಗೊಂಡ್ವಿ. ನನ್ನ ಮಗಳಿಗೂ ಕೂಡ ರೆಡಿ ಮಾಡಿದ್ದೆ, ಅವಳಿಗೂ ರಾಧೆ ಡ್ರೆಸ್ ತರಿಸಿದ್ದೆ. ಬಟ್ ಅದು ಏನೋ ಅವಳಿಗೆ ಸರಿ ಹೋಗಿಲ್ಲ ಅಂತ ಮನೆಯಲ್ಲಿ ಒಂದು ಡ್ರೆಸ್ ಇತ್ತು, ಅದನ್ನೇ ಹಾಕಿಬಿಟ್ಟು ರೆಡಿ ಮಾಡಿ ಫೋಟೋಸ್ ತಗೊಳ್ಳೋಣ ಅಂತ ಅವಳಿಗೂ ಕೂಡ ರೆಡಿ ಮಾಡಿ ಕೆಲವೊಂದು ಫೋಟೋಸ್ನ ತಗೊಂಡ್ವಿ. ತುಂಬಾ ಚೆನ್ನಾಗಿ ಕಾಣ್ತಿದ್ಲು ಅವಳು ಕೂಡ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಆಲ್ ಅಂತ ಕ್ಲಿಕ್ ಮಾಡಿ, ಯಾಕಂದರೆ ನಾನು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೋನಿ ಕೂಡ ಫೋಟೋಸ್ ತಗೊಳ್ಳುವಾಗ ತುಂಬಾ ಒಳ್ಳೆ ಫೋಸ್ ಎಲ್ಲ ಕೊಡ್ತಾ ಇದ್ಲು. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.